ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಇಲ್ಲಿ ನೋಡಿ, ಬೆಳಗ್ಗೆ ಔಷಧಿ ಹರಿತಾ ಇದ್ದೀನಿ ನನ್ನ ಮಗನಿಗೆ. ನಾನು ಮಲಗಿದ್ದಾನೆ. ಏನು ಮಾಡ್ತಿದ್ದಾರೆ ಇಬ್ಬರು. ಇದು ಏನು ಅಂತ ಆಮೇಲೆ ಹೇಳ್ತೀನಿ. ಹೇಳಿದೆ ಅನ್ಸುತ್ತೆ ಒಂದು ಸಾರಿ. ಹಿಂಗೂ ಹೊಸ ಬಿಲ್ ತಂದು ಹಾಕ್ಕೊಟ್ಟಿದ್ರು ತಾನೆ, ಯಾಕೆ ತಗೊಬಂದು ಕೊಟ್ಟು ಬಂದೆ? ಇಸ್ಕೊಬ ಹೋಗು. ಅಣ್ಣನ ಸೈಕಲ್ ಅಣ್ಣಗೆ ಕೊಟ್ಟು ನಿನ್ನ ಸೈಕಲ್ ನೀ ತಗೋಬ ಹೋಗು. ಅವನು ಈ ಸೈಕಲ್ ಬೇಕು ಅಂತ, ಇವನು ಇದೇ ಸೈಕಲ್ ಬೇಕು ಅಂತ. ಎಂತ ಕೊಡು. ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ರಾಗಿ ಗೋಧಿ ದೋಸೆ ಮಿಕ್ಸ್, ಎರಡು ಮಿಕ್ಸ್ ಮಾಡಿ ದೋಸೆ ಮಾಡ್ತಾಯಿದ್ದೀನಿ. ರಾತ್ರಿ ಸ್ವಲ್ಪ ಸಾಂಬಾರಿದೆ. ಎಲ್ಲಿಗೆ ಓ ಹಿಂದ್ಗಡೆ ಅಂತ ಇಟ್ಕೊಂಡಿದೆಯಲ್ಲ ನೋಡಿ, ಖರ್ಜೂರ ಇಟ್ಕೊಂಡಿದ್ದಾನೆ. ತಿಂಡಿಯಾಗಿ ಕಾಫಿ ಕುಡಿತಾ ಇದ್ದೀನಿ. ಹಾಂ ತಡಿ. ಹಾಯ್ ಫ್ರೆಂಡ್ಸ್, ಹಲೋ, ಹೇಗಿದ್ದೀರಾ? ಮೊನ್ನೆ ಇಟ್ಟು ಎಲ್ಲರನ್ನೂ ಮಲಗಿಸೋದೆ ನೀನು, ಹೋಗ್ಲು ರಾತ್ರಿ ಎಲ್ಲ ಗುಡ್ ನೈಟ್ ಹೇಳಿ. ಗುಡ್ ಮಾರ್ನಿಂಗ್ ಹೇಳ್ಬೇಕೀಗ. ಹೇಳು ಗುಡ್ ಮಾರ್ನಿಂಗ್. ಅಮ್ಮ ಕಾಣಿಸ್ತದಾಳ ಅಂತ ನಮಗೂ ಗೊತ್ತು. ಮಾರ್ನಿಂಗ್ ಅನು. ಗುಡ್ ಮಾರ್ನಿಂಗ್. ಮೊನ್ನೆಟಲ್ಲ, ಬಾಯಿ ಎಲ್ಲ ಹೇಳಬಾರ್ದು. ಈಗ ರಾತ್ರಿ ಮಾತ್ರ ಬಾಯಿ ಹೇಳೋದು. ಈಗೇನಿದ್ರು ಗುಡ್ ಮಾರ್ನಿಂಗ್. ತಿಂಡಿ ಆಯ್ತಾ ಕೇಳು. ಸರ್ಕಸ್ ಮಾಡ್ತಾನೆ ಪಾಪ. ಅಲ್ಲಿ ಕೂತಿದಾರಲ್ಲ ಮಗ. ಇದು ಇದ್ಯಾರು? ನಿನ್ನ ಹೆಸರೆಂತ? ಸ್ವಸ್ತಿಕ್ ನಾ? ಸ್ವಸ್ತಿಕಾ? ಅಡುಗೆ ಎಲ್ಲ ಮಾಡಾಯ್ತು. ಬೇಳೆ ಸಾರು, ನಿನ್ನೆದೊಂದು ಸ್ವಲ್ಪ ಸಾರು ಉಳಿದಿದೆ. ಹೀರೆಕಾಯಿ ಪಲ್ಯ, ರೈಸ್ ರೆಡಿ. ಫಿನಿಶ್ ಆಗಿದೆ. ಸ್ವಲ್ಪ ನನಗೆ ಕೈಯು ಕಾಲು ಎಲ್ಲ ನೋವು, ರೆಸ್ಟ್ ಮಾಡಬೇಕು. ಸ್ವಲ್ಪ ಸುಸ್ತದಂಗೆ ಆಗ್ತಾಯಿದೆ. ಅದಕ್ಕೆ ಮಾರ್ಕೆಟಿಗೆ ಹೋಗಿ ಏನೋ ತೊಗೊಬಂದಿದ್ದಾರೆ. ಯುಪಿದು ಫೇಮಸ್ ಡಿಶ್ ಅಂತೆ. ಏನು ತೋರಿಸ್ರಿ? ಲಿಟ್ಟಿ ಚೌಕ ಅಂತೆ ನೋಡಿ. ಎಂತ್ರಲ್ಲಿ ಮಾಡೋದಿದು? ಇದೆಂತ ಬದನೆಕಾಯಿ ಚಟ್ನಿ ಥರ ಐತೆ. ಬದನೆಕಾಯಿ ಚಟ್ನಿಗೆ ಚೌಕ. ಓ, ನಮ್ಮ ಕಡೆ ಚಟ್ನಿ. ನೋಡಿ ಲಿಟ್ಟಿ. ಓಪನ್ ಮಾಡಿ ಹೆಂಗಿದೆ ಒಳಗಡೆ ನೋಡೋಣ. ಯುಪಿ ಉತ್ತರ ಪ್ರದೇಶ. ಓಹೋ, ಇದು ಹಾಂ ನೋಡಿದೆ ಬಿಡಿ. ಹಾಂ, ಓಕೆ. ಏನೇ ತಗೊಬನ್ನಿ, ಅವ್ನು ಬರೋದು ಹಾಸಿಗೆ ಮೇಲೆ ನೋಡಿ. ಚೆನ್ನಾಗಿದೆಯಾ? ಹೌದಾ. ಓ, ಚಟ್ನಿ ಬೇರೆ ಹತ್ಕೊಂತಿದೀಯಾ? ಖಾರ ಇರುತ್ತೆ ಅನ್ಸುತ್ತೆ ಮಗನೇ. ಅವನಿಗಾಗಲ್ಲ ಏನಲ್ಲ. ತಿಂದರೆ ಎಲ್ಲದೂ ಆಗುತ್ತೆ. ಸಣ್ಣನಲ್ಲನ್ರಿ. ತಿನ್ನಕ್ಕೆ ಕೇಳಲ್ಲ. ಇಲ್ಲಿ ನೋಡಿ ಇಬ್ರು. ಇಲ್ಲಿ ನೋಡ್ಬೇಕು, ನಾನು ನೋಡ್ಬೇಕು. ಆಗುತ್ತೆ ತಿನ್ನಕ್ಕೆ. ತಿಂದಿದೆ, ಇದನ್ನು ಟೇಸ್ಟ್ ಮಾಡ್ತೀನಿ ಯಾವ ಥರ ಇದೆ ಅಂತ. ಆಲೂಗಡ್ಡೆ ಹಾಕ್ಯಾರ ಎಲ್ಲದಕ್ಕೂ ನೋಡಿ. ಆಲೂಗಡ್ಡೆ ಇಲ್ಲ ಅಂದರೆ ಅವ್ರಿಗೆ ಅಡುಗೆನೇ ನಡೆಯಲ್ಲ. ವಾವ್, ಸೂಪರ್. ಓಕೆ. ನಮ್ಮೂರು ಕಡೆ ಮುಂದೆ ಬದನೆಕಾಯಿ ಚಟ್ನಿ ಮುಂದೆ ಇದು ಯಾವುದೂ ಅಲ್ಲ. ಈಗ ಕೂತೀನಲ್ಲ ಮಗನೇ. ಹಾಯ್ ಹೇಳಕ್ಕೆ ಬಂದ ನೀವು. ತಿನ್ನು ನೋಡು, ಹೇಳು. ನಮ್ಮೂರು ಕಡ್ಬೇಕು ಚೆನ್ನಾಗಿರ್ತಿದ್ರು ಅಂತ ಬದನೆಕಾಯಿ ಚಟ್ನಿ ಹಾಕೋತಿದ್ರೆ ಅವನ ಅಜ್ಜಿ 3 ಕಡುಬು ತಿನ್ನಲ್ಲ, 6 ಕಡುಬು ತಿಂತಾರೆ. ಅಲ್ಲ ಮಗನೇ? ಹೌದು. ಹಂಗೆ ಕಡುಬು, ಮೀನು ಸಾರು, ಕೋಳಿ ಸಾರು, ಮೀನು ಸಾರು, ಕಡುಬಿಗೆ ಎಲ್ಲದೂ ಸೆಟ್ ಆಗ್ತದೆ. ಕಡುಬು ಒಂಥರ ನೀರಿದ್ದಂಗೆ ಎಲ್ಲರ ಜೊತೆ ಬೆರ್ತೋಗ್ತದೆ. ಹೆಂಗೈತ್ರಿ? ನಿಜ ಹೇಳಿ. ಚೆನ್ನಾಗಿದೆಯಾ? ಓಕೆ ಇದೆಯಾ? ನನಗೇನೋ ಓಕೆ ಅಂತ. ಒಂದು ಪ್ಲೇಟ್ ಹೆಂಗಿವೆಲ್ಲ?
ರೂಪಾಯಿ ನನ್ನ ಮಗ ಗಣಪತಿ ಬಪ್ಪ ಮೋರಿಯ. ಎಲ್ಲ ಹಾಳು ಮಾಡ್ತಾನೆ. ಎಂತರ ಆನೆ ಬಿಡಿಸು ಇಲಿ ಬಿಡಿಸು ಅಂತಾನೆ, ಮತ್ತು ಹಾಳು ಮಾಡ್ತಾನೆ. ತೆಗಿಬೇಡ, ಅಯ್ಯೋ ಕಣ್ಣು ಮೂಗು ಬಾಯಿ ಎಲ್ಲ ಬೇರೆ 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 ಮಾಡಿಟ್ಟ. ಮನೆ ಒಳಗೆ ಒಂದು ಹಾವಿನ ಮರಿ ಬಂದಿದೆ, ಅದು ನೋಡ್ರೆ ಪೈಥಾನ್ ಹಾವಿನ ಮರಿ ನೋಡಿ ಇಷ್ಟು. ನನ್ನ ಮಗ ನಾನು ಒಂದ್ಸತಿ ನೋಡಿ ಹೆದ್ರಿಬಿಟ್ಟು ಟುಸ್. ಗುಡ್ ಈವ್ನಿಂಗ್. ಬೇಕಿದ್ರಾ? ನಾನು ನೋಡಿ ಇವತ್ತು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿತ್ತು, ಸೊ ಹಾಗಾಗಿ ಮಲಗಿದೆ. ಮಧ್ಯಾಹ್ನದೊಳಗೆ ಮಲಗಿದೆ. ಇವತ್ತು ನಮ್ಮ ಬಿಲ್ಡಿಂಗಲ್ಲಿ ಗಣೇಶ ಬಿಡೋದು, ಸೊ ಮಳೆ ಬರ್ತಿದೆ ನೋಡಿ. ಮೋಸಮ್ ಮೋಸಮ್. ಮಗ ನಮ್ಮ ಮನೆಯವರು ಕೆಳಗಡೆ ಹೋದರು, ಟಾಟಾ ಹೋಗ್ಬೇಕು ಅಂತ ಕರ್ಕೋದ. ನೋಡ್ರೆ ಮಳೆ ಬರ್ತಾಯಿದೆ. ಈಗೇನು ಮತ್ತೆ ಮೇಲೆ ಬರ್ತಾರೆ ಅಂತದ್ದು. ಮೇಲೆ ಬರೋಕ್ಕೂ ಕೇಳಲ್ಲ, ಅಲ್ಲಿ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಅಳ್ತಾನೆ. ಏನು ಹೇಳೋದೇ ಮಳೆ ಪ್ರಭಾವದಿಂದಾಗಿ ಬಟ್ಟೆಗಳು ಇಲ್ಲಿ ಒಣಗ್ತಾ ಇದ್ದಾವೆ. ನನ್ನ ಮಗನ ಬಟ್ಟೆಗಳು ಫ್ಯಾನಿಗೆ ಹಾಕೋದು. ಸೊ ಏನು ಮಾಡೋದು, ಗಣೇಶನ ಬಿಡೋದು ಸಂಜೆ ಅಂತ 7 ಗಂಟೆಗೆ ಹೊರಬೇಕು. ಆದರೆ ಹೋಗಬೇಕು ಕೆಳಗಡೆ. ಓಕೆ, ಒಳಗೆ ಹೋಗ್ಕೊಂಡೇನೋ ಮಾಡ್ತಿದ್ದಾರೆ. ಮಾಮ ಮನೆಗೆ ಹೋಗ್ಬೇಕು ಅಂತ ಇಲ್ಲಿ ಜಗಳ ಮಾಡ್ಕೊಂಡು ಬಂದಾನೆ. ಏಯ್ ಎಸಿ ಬಿಡ ಮಗನೆ, ಅಲ್ಲೇ ಆಟಾಡೋ. ಏಯ್ ಅಲ್ಲೇ ಆಟಾಡೋ, ಎಸಿ ಬಿಡ. ಬೇಕು ಇವತ್ತು ಬಿಲ್ಡಿಂಗಲ್ಲಿ ಗಣಪತಿ ಬಿಡ್ತಿದ್ದಾರೆ. ಸೊ ಅಲ್ಲಿ ಕೆಳಗಡೆ ಹೋಗಬೇಕು, ಹೋಗಿ ಬರ್ತೀನಿ. ಸೊ ರೆಡಿಯಾಗಿ ಬರ್ತೀನಿ. ठीक है, ರೆಡಿ. ಚಲೋ ಈಗ ಕೆಳಗಡೆ ಹೋಗೋಣ. ನನ್ನ ಮಗನ ಮೇಲ್ಗಡೆ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ, ಅಳ್ತಾ ಕೂತ್ಕೊಂಡಿದ್ದೆ ಅವ್ರ ಮನೆಗೆ ಹೋಗ್ಬೇಕಂತ. ಸೊ ಅವ್ರ ಅಪ್ಪನ ನನ್ನ ಮಗನಲ್ಲೇ ಬಿಟ್ಟು ನಾನು ಈಗ ತಯಾರಾಗಿ ಕೆಳಗೆ ಹೋಗ್ತೀನಿ. ಓಕೆ ಬಾಯ್, ಕೆಳಗಡೆ ಸಿಗ್ತೀನಿ. ಫ್ರೆಂಡ್ಸ್, ಇವತ್ತು ಗಣಪತಿ ವಿಸರ್ಜನೆ. ಸೊ ನಾಷ್ಟ ಕೊಡ್ತಿದ್ದಾರೆ, ಸಮೋಸ ನೋಡಿ. ಆ್ಯಕ್ಚುಲಿ ನಾವೇ ಲಾಸ್ಟು, ಅಷ್ಟರೊಳಗೆ ಸುಮಾರು ಬಡ್ ಬಾರಿಸ್ತಿದ್ದಾರೆ. ಇನ್ನು ಡ್ಯಾನ್ಸ್ ಬಾಕಿಯೇ. ನನ್ನ ಮುಖದ ಅವಸ್ಥೆ ನೋಡಿ. ನೋಡಿರಿ ಮಕ್ಕಳುಗಳದು, ಈ ಹುಡುಗರದು ಬಣ್ಣ ಕುಣಿತ. ಫ್ರೆಂಡ್ಸ್, ಈಗ ಶುರುವಾಗ್ತಿದೆ ನೋಡಿ. ಈಗ ಇನ್ನು ಶುರು, ಇನ್ಮೇಲೆ ನೋಡಿ ಹೇಗಿರುತ್ತೆ ಅಂತ. ಓಕೆನಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ನಾಗಿಣಿ ಅಂತ ಎಲ್ಲ ಹಾಗೆ ಮಸ್ತಾಗಿ ಮಾಡ್ತಿದ್ದಾರೆ. ಇಲ್ಲಂತೂ ಗಂಡಸರಿಗಿಂತ ಜಾಸ್ತಿ ಹೆಂಗಸರದೇ ಜೋಶ್ ಇನ್ನೂ ಚೆನ್ನಾಗಿರುತ್ತೆ. ಇವ್ರದ್ದೆಲ್ಲ ಒಂಥರ ಟ್ರೆಡಿಷ್ನಲ್. ಇದಕ್ಕೆ ಡ್ಯಾನ್ಸ್ ಮಾಡ್ಬೇಕಂತ ಫಿಕ್ಸ್ ಆಗಿರ್ತಾರೆ. ಮರಾಠಿಯವರು ಮನೆಯಲ್ಲೂ ಕೂರಿಸಿರ್ತಾರೆ ಗಣಪತಿನ. ಸೊ ಎಲ್ಲರೂ ಫುಲ್ ಎಂಜಾಯ್ ಮಾಡ್ಕೊಂಡು ಮಸ್ತಾಗಿ ಬಣ್ಣ ಗಿಣ್ಣ ಹಾಕ್ಕೊಂಡು ಕೇಳೋದೇ ಬೇಡನೇ. ಯಾರಿಗಾದರೂ ಅವ್ರ ಜೊತೆ ಕುಣಿಬೇಕು ಅನ್ಸುತ್ತೆ. ನಂಗೆ ಸುಮಾರು ಸತಿ ಅನಿಸ್ತು ಕುಣಿಯೋಣ ಅಂತಂದರೆ ನನ್ನ ಜೊತೆಗೆ ಯಾರು, ನನ್ನ ಫ್ರೆಂಡು ಒಬ್ಳು ಇದ್ಲು, ಅವಳು ಮನೆ ಖಾಲಿ ಮಾಡ್ಕೊಂಡು ಹೋದ್ಲು. ಹಾಗಾಗಿ ಫ್ರೆಂಡ್ಸ್, ಈಗ ವಿಸರ್ಜನೆ ಟೈಮು, ಹಾಗಾಗಿ ಲಾಸ್ಟು ಗಣಪತಿಗೊಂದು ಪೂಜೆ ಆಗ್ತಿದೆ. ನೆಕ್ಸ್ಟ್ ಇಲ್ಲಿ ಹೇಗೆ ಗಣಪತಿ ಬಿಡ್ತಾರೆ ನೋಡಿ. ಫ್ರೆಂಡ್ಸ್, ಗಣಪತಿ ಬಿಡೋಕ್ಕಂತಲೇ ಇಲ್ಲೊಂದು ಸರ್ಕಲಲ್ಲಿ ಎಲ್ಲ ಗಣಪತಿನೂ ಇಲ್ಲೇ ತಂದುಬಿಡೋದು. ಸೊ ಗೌರ್ಮೆಂಟಿಂದ ಇದಕ್ಕೊಂದು 2-3 ಜನನ ನೇಮಕ ಮಾಡಿರ್ತಾರೆ. ಅವರೇ ಸಹ ಗಣಪತಿನ ಮುಳುಗಿಸೋದು. ಇವ್ರು ಖಾಲಿ ತಗೊಂಡು ಕೊಡಬೇಕಷ್ಟೇ. ಅಲ್ಲಿ ನೋಡಿ, ಎಲ್ಲೂ ಇದಾಗೋದಿಲ್ಲ, ಹಾನಿ ಆಗೋದಿಲ್ಲ ನೋಡಿ. ಅಂದರೆ ನೀರು ಮಲಿನ ಆಗೋದಿಲ್ಲ ಎಂತಿಲ್ಲ. ಒಂದು ಚೌಕಟ್ಟು ಮಾಡ್ಕೊಂಡು ಅದರೊಳಗೆ ನೀರು ಹಾಕ್ಕೊಂಡು ಅದರಲ್ಲೇ ಎಲ್ಲ ಬಿಲ್ಡಿಂಗ್ ಆ ಏರಿಯಾದ ಫುಲ್ ಗಣಪತಿ ಹೋಗೋದೇ ಅಲ್ಲಿಗೆ. ನಾವು ಹೋಗೋಷ್ಟೊತ್ತಿಗೆ ತುಂಬ ಗಣಪತಿ ಹೋಗಿ ಬರ್ತಾಯಿದ್ವು, ಬಿಟ್ಟು ಬರ್ತಾಯಿದ್ರು. ನಮ್ಮ ಬಿಲ್ಡಿಂಗಿಂದ 3 ಗಣಪತಿ ಇತ್ತು.
ವಿಸರ್ಜನೆ ಮಾಡಿ ಬಂದು ಈಗ ಮಳೆ ಶುರುವಾಯಿತು. ಈಗ ಮನೆ ಕಡೆ ಟಾಟಾ ಬಾಯ್ ಬಾಯ್. ಚಲೋ ಫ್ರೆಂಡ್ಸ್, ನಾಳೆ ಬೆಳಗ್ಗೆ ಸಿಗ್ತೀನಿ. ಬಾಯ್, ಗುಡ್ ನೈಟ್. ಬಾಯ್ ಗುಡ್ ನೈಟ್. ಓಕೆ.